ಯಾವ ದಲಿತ ಸಮಾವೇಶಕ್ಕೆ ಕೆಪಿಸಿಸಿ ಅಧ್ಯಕ್ಷರು ರೆಡ್ ಸಿಗ್ನಲ್ ಅನ್ನು ತೋರಿಸಿದ್ರು, ಅದೇ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಮತ್ತೊಂದು ದಲಿತ ಸಮಾವೇಶವನ್ನು ನಡೆಸುವಂಥದ್ದಕ್ಕೆ ಈಗ ಫೈನಲ್ ನಿರ್ಧಾರಕ್ಕೆ ಕಾಯಿ ನಾಯಕರು ಬಂದಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಸಿದ್ದರಾಮಯ್ಯನವರ ಆಪ್ತರು ಒತ್ತಡವನ್ನು ಮುಂದುವರಿಸಿದ್ದಾರೆ. ಬಹಿರಂಗವಾಗಿಯೇ ಸಹಕಾರ ಸಚಿವರು ನಾವು ಹೇಳಿದಂಗೆ ಈಗ ಡಿ.ಕೆ. ಶಿವಕುಮಾರ್ ಆಪ್ತರು ದೆಹಲಿಗೆ ಹೋಗೋದಕ್ಕೂ ಕೂಡ ಸಜ್ಜಾಗ್ತಾ ಇರೋದಕ್ಕೆ ಕಾರಣ ರಾಜಣ್ಣ ಅವರು ದೆಹಲಿಗೆ ಹೋಗಿ ಹಾಕಿರುವಂತಹ ಒತ್ತಡ. ಅಂದು ಹಾಸನ ದಲಿತ ಸಮಾವೇಶಕ್ಕೆ ಡಿಕೆಶಿ ಬ್ರೇಕ್. ಈಗ ಪರಿಶಿಷ್ಟ ವರ್ಗಗಳ ಮಹಾಸಮಾವೇಶಕ್ಕೆ ಮುನ್ನುಡಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೋಸ್ಕರನೇ ಮತ್ತೊಂದು ಮಹಾಸಮಾವೇಶ ನಡೆಯುವುದು ಬಹುತೇಕ ಫೈನಲ್ ಆಗಿದೆ. 3 ತಿಂಗಳ ಹಿಂದಷ್ಟೇ ಹಾಸನದಲ್ಲಿ ಸ್ವಾಭಿಮಾನಿ ಸಿದ್ದರಾಮಯ್ಯ ಜನಾಂದೋಲನ ದಲಿತ ಸಮಾವೇಶ ಏರ್ಪಡಿಸಿದ್ರು. ಸಿಟ್ಟಿಗೆದ್ದ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲೇ 3 ದಿನ ಠಿಕಾಣಿ ಹೂಡಿ ದಲಿತ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನ ಜನಕಲ್ಯಾಣ ಸಮಾವೇಶವನ್ನಾಗಿ ಬದಲಿಸಿದ್ರು. ಅವತ್ತು ಸ್ವಾಭಿಮಾನಿ ದಲಿತ ಸಮಾವೇಶಕ್ಕೆ ಬ್ರೇಕ್ ಬಿದ್ದಾಗಿನಿಂದ ರಾಜ್ಯದ ದಲಿತ ಸಮುದಾಯದ ಸಚಿವರುಗಳು ಹಠಕ್ಕೆ ಬಿದ್ದವರಂತೆ ಸಭೆ ಮೇಲೆ ಸಭೆ ಮಾಡಿದ್ರು. ದಲಿತ ಸಚಿವರ ಸಭೆಗೂ ಡಿ.ಕೆ. ಶಿವಕುಮಾರ್ ಬ್ರೇಕ್ ಹಾಕಿಸಿದ್ರು. ಈಗ ಅದೇ ದಲಿತ ಸಚಿವರು ಡಿ.ಕೆ. ಶಿವಕುಮಾರ್ ಅವರಿಗೆ ದೆಹಲಿ ವರಿಷ್ಠರಿಂದಲೇ ಚೆಕ್ಮೇಟ್ ಇಡಿಸಿದ್ದಾರೆ. ದೆಹಲಿಗೆ ಹೋಗಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ರಾಜ್ಯದಲ್ಲಿ ದಲಿತ ಮಹಾಸಮಾವೇಶಕ್ಕೆ ಹೈಕಮಾಂಡ್ ನಾಯಕರನ್ನ ಒಪ್ಪಿಸಿ ಒಪ್ಪಿಗೆಯನ್ನೂ ಪಡೆದುಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದೇಶದಲ್ಲಿ ಅಹಿಂದವೇ ದೊಡ್ಡ ಶಕ್ತಿ. ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಮೇಲೆ ದಲಿತ ಸಮುದಾಯದ ಮುನಿಸು ಶುರುವಾಗಿದೆ. ಸಿಎಂ ಕುರ್ಚಿ ಕಚ್ಚಾಟದಿಂದ ದಲಿತ ಸಮುದಾಯದ ಸಿಟ್ಟು ಹೆಚ್ಚಾಗಿದೆ. ಹಾಸನ ಸಮಾವೇಶ ಬದಲಾದ ಮೇಲೆ ದಲಿತ ಸಮುದಾಯದ ಮುನಿಸು ಜೋರಾಗಿದೆ. ಪ್ರತಿಪಕ್ಷದವರು ಎಸ್ಸಿ ವಿರೋಧಿಗಳಂತ ಅಪಪ್ರಚಾರ ಶುರು ಮಾಡಿದ್ದಾರೆ. ಹೀಗೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಎಲ್ಲ ಸರಿ ಹೋಗಬೇಕಾದ್ರೆ, ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕಾದ್ರೆ ಕರ್ನಾಟಕದಲ್ಲಿ ದಲಿತ ಮಹಾ ಸಮಾವೇಶ ಆಗಲೇಬೇಕು ಅಂತ ಹೈಕಮಾಂಡ್ ಮುಂದೆ ದಲಿತ ಸಚಿವರು ಬೇಡಿಕೆ ಇಟ್ಟಿದ್ರು. ಈಗ ದಲಿತ ಮಹಾ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ವರಿಷ್ಠರು. ಸಚಿವರ ಮನವಿಗೆ ಷರತ್ತುಬದ್ಧ ಒಪ್ಪಿಗೆ ನೀಡಿದ ವರಿಷ್ಠರು ಪಕ್ಷದಿಂದಲೇ ದಲಿತ ಸಮಾವೇಶ ನಡೆಸಲು ಸೂಚನೆ ಕೊಟ್ಟಿದ್ದಾರಂತೆ. ದೆಹಲಿ ನಾಯಕರ ಜೊತೆ ನಡೆದ ಎಲ್ಲಾ ಚರ್ಚೆಗಳು ಮುಖ್ಯಾಂಶಗಳನ್ನ ಇವತ್ತು ಸಿಎಂ ಮುಂದಿಟ್ಟರು ಸಚಿವ ಸತೀಶ್ ಜಾರಕಿಹೊಳಿ. ಮಹದೇವಪ್ಪನವರ ಜೊತೆ ಬಂದು 20 ನಿಮಿಷಗಳ ಕಾಲ ಸಿದ್ದರಾಮಯ್ಯನವರ ಜೊತೆ ಮಾತುಕತೆನೂ ನಡೆಸಿದ್ರು. ಏನಿಲ್ಲ, ಇನ್ನು ಯಾವುದಿಲ್ಲ, ಯಥಾಸ್ಥಿತಿ ಹಾಗೇ ಇದೆ. ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ನಮ್ಮ ಕಡೆ ಇಲ್ಲ, ನಮ್ಮ ಕೈಯಲ್ಲಿ ಇಲ್ಲ. ಇನ್ನು ಪಕ್ಷದ ವೇದಿಕೆಯಲ್ಲೇ ದಲಿತ ಸಮಾವೇಶ ನಡೆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನು ಸಮಾಧಾನಪಡಿಸಿದಂತಾಗುತ್ತೆ ಅನ್ನೋದು ವರಿಷ್ಠರ ಲೆಕ್ಕಾಚಾರ. ಹೈಕಮಾಂಡ್ ಲೆಕ್ಕಾಚಾರ ಏನಾದರೂ ಇರಲಿ, ಪಕ್ಷ ಸಂಘಟನೆಗೆ ದಲಿತ ಸಮಾವೇಶ ಅಗತ್ಯವಿದೆ ಎಂದ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆಯೂ ದೆಹಲಿ ನಾಯಕರ ಹತ್ರ ಪ್ರಸ್ತಾಪಿಸಿದ್ದಾರೆ. CM Siddaramaiah ji will be the Chief Minister of Karnataka. And then D.K. Shivkumar will be the only Deputy Chief Minister of Karnataka. He will continue till the Parliament election is over as the KPCC President. ಇದು 3 ಅಂಶ ಅವರೇ ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿದ್ದ ನಮ್ದೇನು ಒತ್ತಾಯ ಇಲ್ಲ. ಆದ್ರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನು 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರ್ಲಿ, ನಮ್ದೇನೋ ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ನಾನೇನು ರೈಟ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನು ಅವ್ರಿಗೆ ನಾನು ತಲುಪಿಸಿದ್ದೀನಿ. ಆದ್ರೆ ಮೌಖಿಕವಾಗಿ ಹೇಳ್ಬೇಕಾದಂತ ಹಲವಾರು ಅಂಶಗಳ ಬಗ್ಗೆ ನಾನು ಅವ್ರಿಗೆ ಹೇಳಕ್ಕಾಗಿಲ್ಲ. ಮತ್ತೊಮ್ಮೆ ಬಂದು ನಾನು ಹೇಳ್ತೇನೆ, ಅವ್ರು ಬೆಂಗಳೂರಿಗೆ ಬಂದಾಗಾದ್ರೂ ಹೇಳ್ತೇನೆ. ದೆಹಲಿಗೆ ಹಾರಲು ರೆಡಿ ಆಗ್ತಿದೆ ಡಿಕೆಶಿ ಟೀಮ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಳಿವು ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಅಲರ್ಟ್ ಆಗಿದ್ದಾರೆ. ಕೆಲವೇ ದಿನಗಳಲ್ಲಿ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಭೇಟಿ ಮಾಡಲು ಒಕ್ಕಲಿಗ ಶಾಸಕರು ಪ್ಲಾನ್ ಮಾಡಿದ್ದಾರೆ. ದೆಹಲಿ ನಾಯಕರ ಮುಂದೆ ಏನೆಲ್ಲ ಬೇಡಿಕೆಗಳನ್ನ ಇಡಬೇಕು ಅಂತ ಪಟ್ಟಿನೂ ರೆಡಿ ಮಾಡಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸಿದ್ರೆ ಸಿಎಂ ಬದಲಾವಣೆನೂ ಆಗಬೇಕು ಅಂತ ಪಟ್ಟು ಹಿಡಿಯಲು ಪ್ಲಾನ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಾಕಿ 2.5 ವರ್ಷ ಸಿಎಂ ಆಗಬೇಕು ಅಂತ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ.
ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಸಂಚಿದು. ಪಕ್ಷ ಸರ್ಕಾರದಲ್ಲಿ ಡಿಕೆಶಿ ಶಕ್ತಿ ಕುಗ್ಗಿಸುವ ಹುನ್ನಾರ ನಡೆಯುತ್ತಿದೆ. ಸರ್ಕಾರ ರಚನೆಯಲ್ಲಿ ಒಕ್ಕಲಿಗರ ಪಾತ್ರ ಮಹತ್ವದ್ದು. ಡಿಕೆ ಶಿವಕುಮಾರ್ ಕೊಡುಗೆ ಏನೇನು ಅಂತ ಪಟ್ಟಿಯನ್ನೇ ವರಿಷ್ಠರ ಮುಂದಿಡಲು ಡಿಕೆಶಿ ಆಪ್ತರು ರೆಡಿಯಾಗಿದ್ದಾರಂತೆ. ಇದಿಷ್ಟೇ ಅಲ್ಲ, ಸಿದ್ದರಾಮಯ್ಯ ಬಣದ ತಂತ್ರಕ್ಕೆ ಕೌಂಟರ್ ಕೊಡಲು ಡಿಕೆ ಸುರೇಶ್ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲು ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಡಿಕೆ ಸುರೇಶ್ ಹೇಳ್ತಿದ್ದಾರೆ. ಅಲ್ಲದೆ ಸಿಎಂ ಬದಲಾವಣೆ ವಿಚಾರ ಅಪ್ರಸ್ತುತ, ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಅಂದ್ರು ಡಿಕೆ ಸುರೇಶ್. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ಸೊ ಇವತ್ತು ಪಕ್ಷ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠರ ಮಂಡಳಿಯ ತೀರ್ಮಾನ. ಅದಕ್ಕೆ ಪಿಸಿಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ, ಬೇರೆಯವರು ಕೂಡ ಭದ್ರಾಗಿರ್ತಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ. ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೆ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ. ಕಾಂಗ್ರೆಸ್ ನಾಯಕರು ಪಕ್ಷದೊಳಗೆ ಸರ್ಕಾರದೊಳಗಿನ ಮುನಿಸು, ಜಗಳ, ಕುರ್ಚಿ ಕಚ್ಚಾಟವನ್ನೆಲ್ಲ ಒಳಗೊಳಗೆ ವರಿಷ್ಠರ ಮುಂದಿಡ್ತಿರೋದು ಈಗ ಜಗಜ್ಜಾಹೀರು. ಎಲ್ಲವನ್ನು ಗಮನಿಸ್ತಿರೋ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅಧಿಕಾರವನ್ನ ಒತ್ತು ಕಿತ್ಕೊಳ್ಳೋದು ಗ್ಯಾರಂಟಿ ಅಂತಿದ್ದಾರೆ. ಡಿಕೆ ಶಿವಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ? ನೀವು ನೆನ್ನೆ ಕೇಳಿದ್ರಲ್ಲ, 5 ವರ್ಷ ಅವರೇ ಸಿಎಂ ಇರ್ತಾರೆ ಅಂತ. ಸೈಲೆಂಟಾಗಿ ಹೊರಟೋದ್ರ ಮನುಷ್ಯ. ವಿಧಾನಸಭೆಯಲ್ಲಿ ಹೇಳೋದಲ್ಲ, ಕೊಟ್ಟಿಲ್ಲ ಅಂದ್ರೆ ಒದ್ದು ಕಿತ್ಕೊಂತೀನಿ ಅಂತ. ಡಿಕೆ ಶಿವಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು. ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ. ಅದರಿಂದ ಡಿಕೆ ಶಿವಕುಮಾರ್ ಸಮಯ ಕಾದು ಒದ್ದು ಕಿತ್ಕೊಂತಾರೆ. ಅವಾಗ ಕಾಂಗ್ರೆಸ್ ನೆಲ ಕಚ್ಚುತ್ತೈತೆ ಅಷ್ಟೇ. ಸಿದ್ದರಾಮಯ್ಯ ಬಣ ಅಂದುಕೊಂಡಂತೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ಮೇಲೆ ಮಹಾದಲಿತ ಸಮಾವೇಶ ನಡೆಸಲು ನೀಲನಕ್ಷೆ ರೆಡಿ ಮಾಡುತ್ತಿದ್ದಾರೆ. ಮಾರ್ಚ್ ಅಂತ್ಯದಲ್ಲಿ ತಪ್ಪಿದ್ರೆ ಏಪ್ರಿಲ್ನಲ್ಲಿ ಹುಬ್ಬಳ್ಳಿ, ಚಿತ್ರದುರ್ಗ, ತಪ್ಪಿದ್ರೆ ಬೆಳಗಾವಿಯಲ್ಲಿ ದಲಿತ ಸಮಾವೇಶ ನಡೆಸೋ ಲೆಕ್ಕಾಚಾರವಿದೆ. ಇದಕ್ಕೆ ಡಿಕೆಶಿ ಬಣ ಯಾವ ರೀತಿ ಚೆಕ್ಮೇಟ್ ಇಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಇನ್ನು ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸ್ ಠಾಣೆ ಮೇಲೆ ಪುಂಡರು ಕಲ್ಲು ಎಸೆದು ಪುಂಡಾಟವನ್ನು ಮೆರೆದಿದ್ರು. ಈ ಘಟನೆ ರಾಜಕೀಯ ಕಿಸರಿಚಾಟಕ್ಕೆ ಕಾರಣ ಆಗಿದೆ. ದುಂಬಿ ನಿಂತರೂ ರಾಜಕೀಯ ಮಾತ್ರ ಇನ್ನೂ ನಿಲ್ತಾ ಇಲ್ಲ. ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಕಡೆ RSS ಲಿಂಕ್ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಚೋದನಕಾರಿ ಭಾಷಣ ಮಾಡಿರುವಂತಹ ಮೌಲ್ಯ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಈಗಾಗಲೇ ಹೊತ್ತಿ ಉರಿದಿರುವ ಮೈಸೂರಿನ ಉದಯಗಿರಿಯಲ್ಲಿ ರಾಜಕೀಯ ವಾಗ್ಯುದ್ಧಗಳ ಬಿಸಿ ಏರಿದೆ. ವಿವಾದಿತ ಪೋಸ್ಟ್ ಹಾಕಿದ್ದವ ಯಾರು ಎಂಬ ಬಗ್ಗೆಯೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಯಾಗಿದೆ. ಮೈಸೂರಿನಲ್ಲಿ ದೊಂಬಿ ಎಬ್ಬಿಸಲೆಂದೇ RSSನವರು ಮೈಸೂರಿಗೆ ಬಂದಿದ್ದಾರೆ ಎಂಬ ಆರೋಪ ಕೇಳಿದೆ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದಕ್ಕೆಲ್ಲ ಕುಮ್ಮಕ್ಕು ಅನ್ನೋದು ಕಾಂಗ್ರೆಸ್ ವಾದ. RSS ಚಡ್ಡಿವಾಲ ಅಂತ ಹೇಳಿದ್ ನೋಡಿ, ಇಲ್ಲಿದೆ ಫೋಟೋ ಹತ್ರ. ದಿಸ್ ಇಸ್ ದ ಮ್ಯಾನ್. Is he not from RSS? ಎಲ್ಲಾರನ್ನೂ ಹೇಳ್ತಾ ಇದ್ದೀನಿ ನಾನು. 300 ಜನ ಬಂದಿದ್ದಾರೆ ಮೈಸೂರಿಗೆ, ಅದ್ರಲ್ಲಿ 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ ಅನ್ನುವಂಥದ್ದು ನನ್ನ ಆಪಾದನೆ. FIR ಮಾಡಬೇಕು ಪ್ರತಾಪ್ ಸಿಂಹ ವಿರುದ್ಧ ಇಮಿಡಿಯೇಟ್ ಆಗಿ. ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ದೇ ಶುಡ್ ಅರೆಸ್ಟ್. ಲಕ್ಷ್ಮಣ್ ಹೀಗೆ ಹೇಳ್ತಿರುವಾಗಲೇ ಬಿಜೆಪಿ ನಾಯಕರು ಉದಯಗಿರಿಗೆ ಭೇಟಿ ಕೊಟ್ಟಿದ್ರು. ತಮ್ಮ ಪಾತ್ರವೇನೂ ಇಲ್ಲ ಎಂದು ಸಬೂಬು ನೀಡಿದ್ದರು. ಅದಾದ ಮರುದಿನವೇ ಸಾಕ್ಷಿ ಸಮೇತ ಟಾಂಗ್ ಕೊಟ್ಟಿದ್ರು ಕಾಂಗ್ರೆಸ್ನ ಲಕ್ಷ್ಮಣ್. ಸುರೇಶ್ ಅಲಿಯಾಸ್ ಸತೀಶ್ RSS ವೇಷ ಧರಿಸಿಕೊಂಡು RSS ಬೈಠಕ್ನಲ್ಲಿ ಕೂತಿದ್ದ ಫೋಟೋ ರಿಲೀಸ್ ಮಾಡಿದ್ದ ಲಕ್ಷ್ಮಣ್ ಬಿಜೆಪಿಗರಿಗೆ ಟಾಂಗ್ ಕೊಟ್ಟಿದ್ರು. RSS ಚಡ್ಡಿವಾಲ ಅಂತ ಹೇಳಿದ್ ನೋಡಿ, ಇಲ್ಲಿದೆ ಫೋಟೋ ಹತ್ರ. ದಿಸ್ ಇಸ್ ದ ಮ್ಯಾನ್. Is he not from RSS? He is sitting in ಬೈಠಕ್ ಆಫ್ RSS. ಸುರೇಶ್ ಅಣ್ಣ ಅಲಿಯಾಸ್ ಪಾಂಡುರಂಗ, ಇದು RSS ಅಲ್ವಾ ಇವನು? ಮೈಸೂರಿನ ಉದಯಗಿರಿ ಗಲಾಟೆಗೆ RSS ಕಾರ್ಯಕರ್ತ ಸುರೇಶ್ ಕಾರಣ ಎಂಬುದು ಕಾಂಗ್ರೆಸ್ ವಾದ. ಈ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ದೂರು ನೀಡಲಾಗಿದೆ. ಯುವ ಕಾಂಗ್ರೆಸ್ ಮುಖಂಡರಿಂದ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಆರೋಪಿ ಸುರೇಶ್ ಪ್ರತಾಪ್ ಸಿಂಹನ ಬಂಟನಾಗಿದ್ದಾನೆ. ಮೈಸೂರಿನ ಶಾಂತಿ ನೆಮ್ಮದಿ ಕೆಡಿಸುವುದರಲ್ಲಿ ಪ್ರತಾಪ್ ಸಿಂಹ ಕೈವಾಡವಿದೆ. ಈ ಇಬ್ಬರನ್ನು ತನಿಖೆಗೆ ಒಳಪಡಿಸಿದರೆ ಪ್ರಕರಣದ ಸತ್ಯಾಂಶ ಹೊರಬರುತ್ತದೆ ಎಂದು ಮನವಿ ಮಾಡಲಾಗಿದೆ. ಈ ಮಧ್ಯೆ ಸುರೇಶ್ RSS ಕಾರ್ಯಕರ್ತ ಅಲ್ಲವೇ ಅಲ್ಲ ಎಂದಿದೆ ಬಿಜೆಪಿ. ಆರೋಪಿ ಸುರೇಶ್ಗೂ ಬಿಜೆಪಿಗೂ ಸಂಬಂಧವೇ ಇಲ್ಲ.
ಆತ ನಮ್ಮ ಪಕ್ಷದ ಕಾರ್ಯಕರ್ತನೇ ಅಲ್ಲ ಎಂದಿದ್ದಾರೆ ಮೈಸೂರು ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ. ಸುರೇಶ್ ಆರ್ಎಸ್ಎಸ್ನವನು ಅಂತ ಸಾಬೀತಾದ್ರೆ ರಾಜಕೀಯದಿಂದ ನಿವೃತ್ತಿಯಾಗುತ್ತೇನೆ ಎಂದರು. ಅವಹೇಳನಕಾರಿಯಾಗಿ ಬರೆದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರು ಹಾಕಿದನ್ನ? RSS ಚಡ್ಡಿವಾಲ, RSS ಚಡ್ಡಿವಾಲ ಅಂತ ಹೇಳಿದ್ ನೋಡಿ, ಇಲ್ಲಿದೆ ಫೋಟೋ ನನ್ನ ಹತ್ರ. ದಿಸ್ ಇಸ್ ದ ಮ್ಯಾನ್. ಇಸ್ ಇ ನಾಟ್ ಫ್ರಮ್ RSS? ಈ ಸಿಟ್ಟಿಂಗ್ ಇನ್ ಬೈಟೆಕ್ ಆಫ್ RSS. ಸುರೇಶ್ ಅಣ್ಣ ಅಲಿಯಾಸ್ ಹೆಸರೇನು ಪಾಂಡುರಂಗ. ಇದು RSS ಅಲ್ವಾ ಇವನು? ಅವ್ರು ಹೇಳ್ತಾರೆ RSS ಅವರು ಅಂತೇಳಿ. ಅವ್ರು ಏನಾದ್ರು ಪ್ರೂವ್ ಮಾಡ್ಬಿಟ್ರೆ ನಾನು ರಾಜಕೀಯ, ನಾನು 31 ವರ್ಷ ನಾನು ರಾಜಕೀಯ 33 ವರ್ಷ ಆಯ್ತು, 34 ವರ್ಷ ಆಯ್ತು ನಾವು ರಾಜಕೀಯಕ್ಕೆ ಬಂದು. ನಾನು ರಾಜಕೀಯ ನಿವೃತ್ತಿ ತಗೋತೀನಿ. ಹಂಗೇನಾದ್ರು RSS ಅವ್ರ ಕೈವಾಡ ಇಲ್ಲ ಅಂದ್ರೆ ಲಕ್ಷ್ಮಣ್ ನಿವೃತ್ತಿ ತಗೋತಾನ ಕೇಳಿ. ರಾಜಕೀಯ ರಂಪಾಟದ ಮಧ್ಯೆಯೇ ಹೊತ್ತಿ ಉರಿದಿದ್ದ ಉದಯಗಿರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದರು. ಘಟನೆ ನಡೆದ 4 ದಿನಗಳ ಬಳಿಕ ಬಂದು ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು. ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಉತ್ತರ ಪ್ರದೇಶದ ಬುಲ್ಡೋಸರ್ ಸಂಸ್ಕೃತಿ ಮಟ್ಟಕ್ಕೆ ನಮ್ಮ ಜನ ಹೋಗಿಲ್ಲ ಎಂದರು. ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ. ಕಾನೂನನ್ನು ಕೈಗೆತ್ತಿಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ. ಅವ್ರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ಈ ದೇಶದ, ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತೇವೆ. ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ, ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತಾನೆ ಪೊಲೀಸ್ ಇಟ್ಟಿರೋದು. ಇಷ್ಟೇ ನಾನು ಹೇಳೋದು. ಇದರಲ್ಲಿ ರಾಜಕೀಯ ಮಾಡಬಾರ್ದು. ಯಾರೇ ಆಗಲಿ, ಯಾವ ಪಕ್ಷದವರೇ ಆಗಲಿ, ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಏನಿಲ್ಲ. ಇಲ್ಲಿ ರಾಜಕೀಯ ಮಾಡಬಾರ್ದು. ದಿಸ್ ಈಸ್ ಓನ್ಲಿ ರಿಲೇಟೆಡ್ ಟು ಲಾ ಅಂಡ್ ಆರ್ಡರ್ ಸಿಚುವೇಶನ್. ಅಷ್ಟು ಬಿಟ್ರೆ ಇಲ್ಲಿ ಯಾವ ರಾಜಕೀಯನೂ ಮಾಡಬಾರ್ದು. ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಆದರೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಅವ್ರ ಮನೆಗಳನ್ನು ಕೆಡವುತ್ತಾರೆ. ಅಷ್ಟು ಮಟ್ಟಿಗೆ ಅವರು ಶಾಂತಿ ಕಾಪಾಡೋದಕ್ಕೆ ಅವ್ರ ಕ್ರಮ ಅದು. ಕರ್ನಾಟಕದಲ್ಲಿ ಅಂತ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ. ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ನಾವು ವಿದಿನ್ ಅವರ್ ಲಿಮಿಟೇಷನ್ಸ್ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೇವೆ. ಅದರಲ್ಲಿ ಏನು ತೊಂದರೆ ಇಲ್ಲ ನಮ್ಗೆ. ಈ ಮಧ್ಯೆ ಉದಯಗಿರಿ ಹೊತ್ತಿ ಉರಿಯಲು ಕಾರಣನಾದ ಸತೀಶ್ನನ್ನ 1 ದಿನದ ಮಟ್ಟಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಗಲಭೆ ಬಗ್ಗೆ ಸ್ಥಳ ಮಹಜರು ಮಾಡಲು ಅವಕಾಶ ನೀಡಿದೆ ಕೋರ್ಟ್. ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಹಾಕಿದ ಮೊಬೈಲ್ ಸೀಸ್ ಮಾಡಿದ್ದು ಸಿಸಿಬಿ ಟೀಮ್ ತನಿಖೆ ಮಾಡುತ್ತಿದೆ. ಸುರೇಶ್ ಸ್ಟೇಟಸ್ ಹಾಕುವ ಮುನ್ನ ಯಾರ್ಯಾರಿಗೆ ಕಳಿಸಿದ್ದ, ಪೋಸ್ಟ್ ಕ್ರಿಯೇಟ್ ಮಾಡಿದ್ದು ಯಾರು ಎಂಬುದರ ಮೂಲ ಕೆದಕಿದೆ ಸಿಸಿಬಿ. ಕನ್ನಡ, ಇಂಗ್ಲಿಷ್ ಹೊರತುಪಡಿಸಿ ಇತರೆ ಭಾಷೆಗಳ ಬಗ್ಗೆ ಜ್ಞಾನ ಸುರೇಶ್ಗೆ ಇಲ್ಲ. ಅರೇಬಿಕ್ ಭಾಷೆಯಲ್ಲಿ ಸುರೇಶ್ಗೆ ಬರೆದುಕೊಟ್ಟವರು ಯಾರು ಎಂಬುದರ ತನಿಖೆ ಆಗ್ತಿದೆ. 1000 ಜನರ ಮೇಲೆ ಎಫ್ಐಆರ್ ಆಗಿದ್ದು 50ಕ್ಕೂ ಹೆಚ್ಚು ಮಂದಿಯ ಗುರುತು ಪತ್ತೆಯಾಗಿದೆ. 25ಕ್ಕೂ ಹೆಚ್ಚು ಮಂದಿ ಶಂಕಾಸ್ಪದ ವ್ಯಕ್ತಿಗಳ ವಿಚಾರಣೆ ನಡೆದಿದೆ. ತಲೆಮರೆಸಿಕೊಂಡಿರುವ 100 ಗಲಭೆಕೋರರಿಗಾಗಿ ಶೋಧವೂ ನಡೆದಿದೆ. ಮೈಸೂರಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ತನಿಖೆ ಆಗ್ತಿರೋವಾಗಲೇ ಪ್ರಚೋದನಾಕಾರಿ ಭಾಷಣ ಮಾಡಿದ ಮುಫ್ತಿ ಮುಷ್ತಾಕ್ ಎಲ್ಲಿದ್ದಾನೆ ಎಂಬ ಬಗ್ಗೆ ಸುಳಿವೇ ಇಲ್ಲ. 100 ಜನರನ್ನ ಪ್ರಚೋದಿಸಿದ್ದ ಮುಷ್ತಾಕ್ ಮೇಲೆ ಕಂಪ್ಲೇಂಟ್ ಆಗ್ತಿದ್ದಂತೆ ನಾಪತ್ತೆಯಾಗಿದ್ದಾನೆ. ಕೇರಳದಲ್ಲಿ ಮುಷ್ತಾಕ್ ತಲೆಮರೆಸಿಕೊಂಡ ಶಂಕೆ ಇದ್ದು ಮುಷ್ತಾಕ್ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಂತೆ ಕಾಣ್ತಾ ಇದೆ. ಇನ್ನೊಂದು ವಾರದೊಳಗೆ ರಾಜ್ಯಾಧ್ಯಕ್ಷ ನೇಮಕಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತಂತೆ. ರಾಜ್ಯ ಬಿಜೆಪಿಯ ಸಾರಥಿ ಯಾರಾಗಬೇಕು, ಯಾರಾದರೆ ಪಕ್ಷಕ್ಕೆ ಲಾಭ ಅನ್ನುವಂಥದ್ದನ್ನು ಫೈನಲ್ ಆಗಿ ಫೆಬ್ರವರಿ 21ಕ್ಕೆ ಬಹುತೇಕ ಅದಕ್ಕೊಂದು ಉತ್ತರವನ್ನು ನೀಡುವಂತಹ ನಿರೀಕ್ಷೆ ಇದೆ. ಫೆಬ್ರವರಿ 21ರೊಳಗೆ ಬಿಜೆಪಿಗೆ ನೂತನ ಸಾರಥಿ. ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷದಿಂದಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬವಾಗಿದೆ. ಈಗ ಪ್ರಕ್ರಿಯೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಫೆಬ್ರವರಿ 21ರೊಳಗೆ ರಾಜ್ಯ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ ಇದೆ. ಬಿಜೆಪಿ ಆಂತರಿಕ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಫೆಬ್ರವರಿ 18ರಂದು ರಾಜ್ಯಕ್ಕೆ ಆಗಮಿಸಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಅಂತಿಮ ಪ್ರಕ್ರಿಯೆ ನಡೆಸಲಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಮರು ಆಯ್ಕೆ ಬಹುತೇಕ ಖಚಿತ ಎನ್ನಲಾಗ್ತಿದೆ.
ಆದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಒತ್ತಡನೂ ಹೆಚ್ಚಾಗಿರೋದ್ರಿಂದ ಹೈಕಮಾಂಡ್ ಯಾರು ಪಕ್ಷದ ಸಾರಥಿಗೆ ಹಿತವರು ಅಂತ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಿದೆ. ರಾಜ್ಯಾಧ್ಯಕ್ಷ ಯಾರಾಗ್ತಾರೆ? ವಿ ಸೋಮಣ್ಣ ಕೇಂದ್ರ ಸಚಿವರು, ಪ್ರಬಲ ಲಿಂಗಾಯತ ನಾಯಕ, ತಟಸ್ಥ, ರೆಬೆಲ್ಸ್ ಬಣದ ಬೆಂಬಲವಿದೆ, ಮಠ ಮಾನ್ಯಗಳಲ್ಲಿ ಹಿಡಿತವಿದೆ, ಪಕ್ಷ ಸಂಘಟಿಸುವ ಸಾಮರ್ಥ್ಯನೂ ಇದೆ, ಹೈಕಮಾಂಡ್ಗೂ ಒಲವಿದೆ. ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ, ಹಾಲಿ ಸಂಸದರು, ಲಿಂಗಾಯತ ನಾಯಕ, ಬಿಎಸ್ವೈ ಆಪ್ತ ಬಣದಲ್ಲಿದ್ದವರು. ಈಗ ರೆಬೆಲ್ಸ್ ಬಣಕ್ಕೂ ಬೇಕಾಗಿದ್ದು ರಾಜ್ಯಾಧ್ಯಕ್ಷರಾದರೆ ರೆಬೆಲ್ಸ್ಗೂ ಒಪ್ಪಿಗೆ ಇದೆ. ಒಗ್ಗಟ್ಟಿನಲ್ಲಿ ಪಕ್ಷ ನಡೆಸುವ ನಂಬಿಕೆಯೂ ವರಿಷ್ಠರಲ್ಲಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಂದುಳಿದ ವರ್ಗದ ನಾಯಕ, ಪಕ್ಷ ಮತ್ತು ಸಂಘ ಪರಿವಾರದ ನಿಷ್ಠಾವಂತ, ಯಾವ ಬಣದಲ್ಲೂ ಗುರುತಿಸಿಕೊಳ್ಳದ ನಾಯಕ. ಇವರ ಹೆಸರು ಚಾಲ್ತಿಯಲ್ಲಿದೆ. ಇವರನ್ನ ಬಿಟ್ರೆ ಸಿಟಿ ರವಿ, ಸುನಿಲ್ ಕುಮಾರ್, ಅರವಿಂದ್ ಬೆಲ್ಲದ ಹೆಸರು ಕೇಳಿ ಬರ್ತಿದೆ. ವಿ ಸೋಮಣ್ಣ ಅವರಿಗೆ 72 ವರ್ಷ. ಈ ವಯಸ್ಸಲ್ಲಿ ಪಕ್ಷ ಸಂಘಟನೆ, ಕೇಂದ್ರ ಸಚಿವ ಸ್ಥಾನ ಎರಡನ್ನೂ ನಿಭಾಯಿಸ್ತಾರಾ ಗೊತ್ತಿಲ್ಲ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಆರೋಗ್ಯದ ಕಾರಣ ಕೊಟ್ಟು ರೇಸ್ನಿಂದ ಹಿಂದೆ ಸರಿಯೋ ಸಾಧ್ಯತೆ ದಟ್ಟವಾಗಿದೆ. ಕಾರ್ಕಳದ ಯುವ ನಾಯಕ ಸುನಿಲ್ ಕುಮಾರ್ ರಾಜ್ಯ ಮಟ್ಟಕ್ಕಿಂತ ಸ್ಥಳೀಯ ರಾಜಕೀಯದಲ್ಲೇ ಹೆಚ್ಚು. ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಅಷ್ಟು ಸುಲಭನೂ ಅಲ್ಲ. ಪಕ್ಷದ ಲೆಕ್ಕಾಚಾರದ ಪ್ರಕಾರ ಮತ್ತೊಬ್ಬ ಪ್ರಭಾವಶಾಲಿ ಎಸ್ಟಿ ನಾಯಕ ಬಿ ಶ್ರೀರಾಮುಲು ಆದ್ಯತೆ ಇದ್ರೂ ವರಿಷ್ಠರ ನಿರ್ಧಾರ ಏನು ಅನ್ನೋದೇ ನಿಗೂಢ. ಹೊಸ ಮುಖಕ್ಕೆ ಮನ್ನಣೆ ಹಾಕದೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನೇ ಮರು ಆಯ್ಕೆ ಮಾಡಬಹುದು. ಆಗ ರೆಬೆಲ್ಸ್ ತಿರುಗಿ ಬೀಳಲಿದ್ದು ಕೆಲವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೂ ಆಶ್ಚರ್ಯ ಪಡಬೇಕಿಲ್ಲ. ಇದೇ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ರೆಬೆಲ್ಸ್ ಅನ್ನ ಸಮಾಧಾನಪಡಿಸಲು ಕೆಲ ಹಿರಿಯ ರಾಜ್ಯ ಬಿಜೆಪಿ ನಾಯಕರಿಗೆ ಟಾಸ್ಕ್ ಕೊಟ್ಟಿದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಇವತ್ತಿನ ವಿಜಯೇಂದ್ರ ಮಾತು. ಬಹಳ ದಿನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ, ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ. ಎಲ್ಲ ಸಮಸ್ಯೆಗಳು ಬಿಜೆಪಿಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ನೋಟಿಸ್ ಕೊಟ್ಟಿರೋದು ನಾನಲ್ಲ, ಕೇಂದ್ರದ ಶಿಸ್ತು ಸಮಿತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಹೆಚ್ಚನ್ನು ಮಾತನಾಡೋದಕ್ಕೆ ಹೋಗೋದಿಲ್ಲ. ದೆಹಲಿಗೂ ಹೋಗಿದ್ದೇನೆ, ದೆಹಲಿ ನಂತರ ಕುಂಭಮೇಳಕ್ಕೂ ಹೋಗಿ ಬಂದಿದ್ದೇನೆ. ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ ಅನ್ನೋ ವಿಶ್ವಾಸ ಇದೆ. ಥ್ಯಾಂಕ್ ಯು. ರಾಜ್ಯ ಬಿಜೆಪಿಯ ನೂತನ ಸಾರಥಿ ಆಯ್ಕೆಗೆ ಅಂತಿಮ ಹಂತದ ಪ್ರಕ್ರಿಯೆಗಳು ಶುರುವಾಗಿದ್ದು, ಯಾರಾಗ್ತಾರೆ ನೂತನ ಅಧ್ಯಕ್ಷ ಅನ್ನೋದರ ಜೊತೆಗೆ ಆಯ್ಕೆಯ ನಂತರ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗಲಿದೆಯಾ ಅನ್ನೋದೇ ಕುತೂಹಲ. ಕಾರ್ತಿಕ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಖಾಮುಖಿಯಾಗಿ ಇವತ್ತು ಭೇಟಿಯಾಗಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಜಗತ್ತಿನ ಜ್ವಲಂತ ಸಮಸ್ಯೆಗಳ ಬಗ್ಗೆಯೂ ಕೂಡ ಇಬ್ಬರು ದಿಗ್ಗಜ ನಾಯಕರ ನಡುವೆ ಚರ್ಚೆಗಳು ನಡೆದಿದ್ದಾವೆ. ಒಂದಷ್ಟಕ್ಕೆ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡಿದ್ದಾರೆ. ರಷ್ಯಾ ಉಕ್ರೇನ್ ಮಧ್ಯೆ ಶಾಂತಿ ಸಂಧಾನದ ಬಗ್ಗೆ, ಅಕ್ರಮ ವಲಸಿಗರ ಬಗ್ಗೆ ಮೋದಿಯವರು ಮಾತನಾಡಿದರು. ಜೊತೆಗೆ ಅದಾನಿ ಪ್ರಧಾನಿ ಅನ್ನೋ ಪ್ರಶ್ನೆಗೂ ಕೂಡ ಶ್ವೇತಭವನದಲ್ಲಿ ಉತ್ತರ ಸಿಕ್ಕಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಯಶಸ್ವಿಯಾಗಿದೆ. ವಾಷಿಂಗ್ಟನ್ ಡಿಸಿಯ ಶ್ವೇತಭವನದಲ್ಲಿ ಮೋದಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಮೋದಿ ಬರುತ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಬ್ಬಿಕೊಂಡ್ರು. ಅದ್ಭುತ ವಿಜಯ ಸಾಧಿಸಿದ್ರಿ ಅಂತ ಮೋದಿ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂದ್ರು ಟ್ರಂಪ್. ಶ್ವೇತಭವನದ ಡೈರಿಯಲ್ಲಿ ಮೋದಿ ಸಂದೇಶ ಬರೆಯಲು ಬಂದರು. ಆಗ ಡೊನಾಲ್ಡ್ ಟ್ರಂಪ್ ಚೇರ್ ತರಿಸಿ ಮೋದಿಯವರನ್ನ ಕೂರಿಸಿದ್ರು. ಮೋದಿ ಸಹಿ ಮಾಡಿ ಎದ್ದೇಳುವಾಗಲೂ ಹಿಂದೆ ನಿಂತು ಕುರ್ಚಿ ಸರಿಸಿ ನೆರವಾದ್ರು. ಇದಾದ ಮೇಲೆ ಪ್ರಧಾನಿ ಮೋದಿಗೆ ಅವರ್ ಜರ್ನಿ ಟುಗೆದರ್ ಪುಸ್ತಕ ನೀಡಿದ್ರು. ಇದಾದ ಮೇಲೆ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ವಿಶ್ವದ ಅನೇಕ ರಾಷ್ಟ್ರಗಳು ಎದುರು ನೋಡ್ತಿದ್ದ ಜ್ವಲಂತ ಸಮಸ್ಯೆಗಳು, ಪ್ರಶ್ನೆಗಳು, ಅನುಮಾನಗಳಿಗೆ ಇಬ್ಬರೂ ಮಹಾನಾಯಕರು ಜಂಟಿಯಾಗಿ ಉತ್ತರ ಕೊಟ್ಟರು. ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನ ಹೊರಹಾಕಲಾಗ್ತಿದೆ. ಇದರಲ್ಲಿ ಭಾರತೀಯರನ್ನೂ ಕೈಗೆ ಕೋಳ ಹಾಕಿ ಆಚೆ ಹಾಕಿದ್ದು ವಿವಾದವಾಗಿತ್ತು. ಇದಕ್ಕೆ ಮೋದಿ ಉತ್ತರ ಕೊಟ್ಟರು. जो सच्चे अर्थ में भारत का ही नागरिक होगा, वो अगर अमेरिका में गैर कानूनी तरीके से रहता है तो उसको वापस लेने के लिए ಭಾರತ್ ತಯಾರ್ ಹೈ. ಅಮೆರಿಕದಲ್ಲೂ ಅದಾನಿ ಪ್ರಧಾನಿ ಗೆಳೆತನದ ಬಗ್ಗೆ ಪ್ರಶ್ನೆ ತೂರಿ ಬಂತು. ಅಮೆರಿಕ ಕೋರ್ಟ್ ಗೌತಮ್ ಅದಾನಿಗೆ ನೋಟಿಸ್ ನೀಡಿದೆ. ಇದಕ್ಕೆ ನಿಮ್ಮ ಉತ್ತರ ಏನು? ಟ್ರಂಪ್ ಜೊತೆ ಮಾತುಕತೆ ನಡೆದಿದೆಯಾ ಅಂತ. ಆಗ ಮೋದಿ ಗರಂ ಆದ್ರು. भारत एक लोकतांत्रिक देश है और हमारे संस्कार, हमारी संस्कृति वसुधैव कुटुंबकम की है. हम पूरे विश्व को अपना एक परिवार मानते हैं.
हर भारतीय को मैं अपना मानता हूं। दूसरी बात है, ऐसे व्यक्तिगत मामलों के लिए दो देश के मुखिया न मिलते हैं, न बैठते हैं, न बात करते हैं। ಇನ್ನು ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಇಬ್ಬರಿಗೂ ಎದುರಾದ ಪ್ರಶ್ನೆ ಅಂದ್ರೆ ರಷ್ಯಾ ಉಕ್ರೇನ್ ಯುದ್ಧ ಯಾವಾಗ ನಿಲ್ಲಿಸ್ತೀರಾ, ಮಾತುಕತೆ ಆಗಿದೆಯಾ ಅಂತ. ಇದಕ್ಕೆ ಮೋದಿ ಹೌದು, ಕದನ ವಿರಾಮ ಘೋಷಿಸಿ ಶಾಂತಿ ಕಾಪಾಡಿ ಅಂತ ಎರಡೂ ರಾಷ್ಟ್ರಕ್ಕೂ ಮನವಿ ಮಾಡಿದ್ದೀವಿ ಎಂದರು. दुनिया का एक सोच रही है कि भारत न्यूट्रल है। भारत न्यूट्रल नहीं है। भारत का अपना पक्ष है और भारत का पक्ष है शांति। हम पहले दिन से ही, और मैंने राष्ट्रपति पुतिन को उनकी मौजूदगी में मीडिया के सामने कहा था कि ये समय युद्ध का नहीं है। ಬಾಂಗ್ಲಾದೇಶದಲ್ಲಿ ಆಗ್ತಿರೋ ಹಿಂಸಾಚಾರದ ಬಗ್ಗೆ ಟ್ರಂಪ್ ಅನಿಸಿಕೆ ಕೇಳಿದ್ರು. ಆಗ ಟ್ರಂಪ್ ಎಲ್ಲವನ್ನೂ ನಾವು ಮೋದಿಯವರಿಗೆ ಬಿಟ್ಟಿದ್ದೀವಿ ಎಂದರು. Well, there was no role for our deep state. It was this is something that the Prime Minister has been working on for a long time and has been worked on for hundreds of years, frankly. I've been reading about it. But I will leave Bangladesh to the Prime Minister. ಹೀಗೆ ನಿರಂತರವಾಗಿ ಮಾತುಕತೆ ಬಳಿಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ F-35 ವಿಮಾನಗಳನ್ನು ಖರೀದಿ ಮಾಡಬೇಕು ಅಂತ ಮನವಿ ಇಟ್ಟರು. ಸದ್ಯಕ್ಕೆ ಭಾರತ ರಷ್ಯಾದಿಂದ ಮಾತ್ರ ಯುದ್ಧ ವಿಮಾನ ಖರೀದಿಸುತ್ತಿರೋದ್ರಿಂದ F-35 ಖರೀದಿ ಬಗ್ಗೆ ನಿರ್ಧಾರ ಘೋಷಿಸಿಲ್ಲ. ಆದರೆ ಭಾರತ ಮತ್ತು ಅಮೆರಿಕ ಮಧ್ಯೆ 2030 ಹೊತ್ತಿಗೆ ಒಟ್ಟು $500 ಬಿಲಿಯನ್ ವ್ಯಾಪಾರ ಒಪ್ಪಂದ ನಡೆಯಿತು. ಇನ್ನು ಅಮೆರಿಕದ ಶ್ವೇತಭವನದಲ್ಲೇ ಟೆಸ್ಲಾ ಮುಖ್ಯಸ್ಥ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ಕುಟುಂಬ ಮೋದಿಯವರನ್ನ ಭೇಟಿಯಾದರು. ಎಲಾನ್ ಮಸ್ಕ್ ಮಕ್ಕಳ ಜೊತೆಯೂ ಮೋದಿ ಕೆಲ ಸಮಯ ಕಳೆದರು. ಅಮೆರಿಕ ಪ್ರವಾಸ ಯಶಸ್ವಿಯಾಗಿ ಮುಗಿಸಿ ಮೋದಿ ಭಾರತಕ್ಕೆ ವಾಪಸ್ಸಾದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಗೃಹಲಕ್ಷ್ಮಿ ಹಣ ಜಮೆಯಲ್ಲಿ ವಿಳಂಬವಾಗ್ತಿರೋದಕ್ಕೆ ಸಚಿವೆ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ತಾಲೂಕು ಪಂಚಾಯಿತಿಗೆ ಇಲಾಖೆ ಹಣ ಬರೋದು ವಿಳಂಬ ಆಗ್ತಿದೆ, ಹೀಗಾಗಿ ಇನ್ನೊಂದು ತಿಂಗಳಲ್ಲಿ 3 ತಿಂಗಳ ಹಣವನ್ನ ಒಟ್ಟಿಗೆ ಹಾಕ್ತೀವಿ ಎಂದರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಸರ್ಕಾರ ತೀರ್ಮಾನಿಸಿದೆ. ಬಿಜೆಪಿ ಅವಧಿಯಲ್ಲಿ ಸ್ಥಾಪಿಸಿದ 10 ವಿವಿಗಳ ಪೈಕಿ 9 ವಿವಿಗಳನ್ನು ಮುಚ್ಚಲು ನಿರ್ಧರಿಸಲಾಗಿದೆ. ಸಂಪುಟ ಉಪಸಮಿತಿಯ ಮೊದಲ ಸಭೆಯಲ್ಲೇ ನಿರ್ಧಾರ ಮಾಡಿದ್ದು ಆರ್ಥಿಕ ಸ್ಥಿತಿ ಸರಿಯಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಾರಣನೂ ಕೊಟ್ಟರು. ಮುಡಾ ಹಗರಣ ವಿಚಾರದ ಬಗ್ಗೆ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ರು. ಲೋಕಾಯುಕ್ತದಲ್ಲಿ ಎಲ್ಲ 50-50 ಅನುಪಾತದ ಸೈಟ್ಗಳ ಬಗ್ಗೆ ತನಿಖೆ ಮಾಡುವಂತೆ ಮನವಿ ಪತ್ರ ಕೊಟ್ಟಿದ್ದೆ. ಆದರೆ ಲೋಕಾಯುಕ್ತದವರು ಕೇವಲ ಸಿದ್ದರಾಮಯ್ಯ ಕುಟುಂಬದ 14 ಸೈಟ್ಗಳ ಬಗ್ಗೆ ಮಾತ್ರ ತನಿಖೆ ಮಾಡಿದ್ದಾರೆ ಎಂದರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪಾಲ್ಗೊಳ್ಳುತ್ತಿರುವ ರ್ಯಾಲಿಗೆ ಕೋಲ್ಕತ್ತಾ ಹೈಕೋರ್ಟ್ ಅನುಮತಿ ನೀಡಿದೆ. ಫೆಬ್ರವರಿ 16ರಂದು ರ್ಯಾಲಿ ನಡೆಯಲಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಆಕ್ಷೇಪಕ್ಕೆ ತಡೆ ನೀಡಿದ್ದು ರ್ಯಾಲಿಗೆ ಷರತ್ತುಬದ್ಧ ಅನುಮತಿ ನೀಡಿದೆ. ನಟ ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ಜೊತೆ ಮಣೆ ಏರಲು ಸಜ್ಜಾಗಿದ್ದಾರೆ. ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ನಾಳೆ ನಾಡಿದ್ದು ವಿವಾಹ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೂ ಮುನ್ನ ಇಂದು ಧನು ಧನ್ಯತಾ ಅರಿಶಿನ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದಾರೆ. ಜಾಮೀನಿನ ಮೇಲೆ ಹೊರಗಿರುವ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಅನ್ನು ಮತ್ತೆ ರೀಲಾಂಚ್ ಮಾಡಿದ್ದಾರೆ. ಇವತ್ತು ಅಂಗಡಿಗೆ ಬಂದು ಸರಳವಾಗಿ ಪೂಜೆ ಸಲ್ಲಿಸಿದ್ರು. ಇನ್ನು ಪೂಜೆಯಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನೀತು ಭಾಗಿಯಾಗಿದ್ರು. ಪವಿತ್ರ ಗೌಡಗೆ ಒಳ್ಳೆಯದಾಗ್ಲಿ ಎಂದಿದ್ದಾರೆ. ಅಶ್ಲೀಲವಾಗಿ ಮಾತನಾಡಿದ್ದ ಯೂಟ್ಯೂಬರ್ ರಣವೀರ್ಗೆ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ತನ್ನ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಕೋರಿ ಅರ್ಜಿಯ ತುರ್ತು ವಿಚಾರಣೆ ನಡೆಸುವಂತೆ ಸುಪ್ರೀಂ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಅರ್ಜಿ ರದ್ದುಗೊಳಿಸಿದೆ. ದೂರವಾದ ಮಾಜಿ ಪ್ರಿಯಕರನ ವಿರುದ್ಧ ಯುವತಿಯೊಬ್ಬಳು ವಿಭಿನ್ನವಾಗಿ ಸೇಡು ತೀರಿಸಿಕೊಂಡಿದ್ದಾಳೆ. ಹಳೆ ಗೆಳೆಯನ ಮನೆಗೆ 100 ಪಿಜ್ಜಾ ಆರ್ಡರ್ ಮಾಡಿದ್ದಾಳೆ. ಆದರೆ ಆನ್ಲೈನ್ನಲ್ಲಿ ದುಡ್ಡನ್ನ ಪಾವತಿಸದೆ ಕ್ಯಾಶ್ ಆನ್ ಡೆಲಿವರಿ ಮಾಡಿಸಿದ್ದಾಳೆ. ಇದೀಗ ಈ ವಿಡಿಯೋ ವೈರಲ್ ಆಗ್ತಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.